ವಿಚಾರವಾಗಿ ಸರ್ ಸ್ಪೀಕರ್ ಪೀಠದ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ಆಯ್ಕೆ ವಿಧಾನ ಏನಿದೆ ಅದು ಸಂವಿಧಾನದತ್ತವಾಗಿರಬೇಕಾಯಿತು, ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಇರಬೇಕಾಯಿತು. ಇದು ಸಂವಿಧಾನದ ಒಂದು ಗೌರವ ಕೊಡ್ತಕ್ಕಂಥ ಪಕ್ಷಾತೀತವಾದಂಥ ಪೀಠ. ಅಲ್ಲಿ ಯಾರು ಕೂತ್ಕೊತಾರೋ ಅವರು ಯಾವುದೇ ಪಕ್ಷದವರಾಗಿರಲ್ಲ. ಆ ಪೀಠನ ಇವತ್ತು ಆಯ್ಕೆ ಮಾಡುವಂಥದ್ದು ಕಾಂಗ್ರೆಸ್ ಲೆಟ್ರೆಡ್ಡಲ್ಲಿ ಬಂದರೆ ಮುಂದೆ ಬರುವಂಥ ಎಲ್ಲ ಪಾರ್ಟಿಗಳೂ ಕೂಡ ಇದನ್ನೇ ಅನುಸರಿಸ್ತಾರೆ. ಆ ಪೀಠ ಏನಾಗ್ತೈತೆ, ಕಾಂಗ್ರೆಸ್ ಪೀಠ ಆಗ್ತೈತೆ. ನಾಳೆ ಇನ್ನೂ ಯಾರೋ ಬೇರೆ ಪಾರ್ಟಿಯವ್ರು ಬಂದರೆ ಆ ಪಾರ್ಟಿ ಪೀಠ ಆಗ್ತೈತೆ. ಅದರಿಂದ ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದಾಗ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಆ ಪೀಠಕ್ಕೆ ಎತ್ತರದ ಸ್ಥಾನವನ್ನು ಕೊಟ್ಟು ಒಂದು ಗೌರವವನ್ನು ಕೊಟ್ಟಿದ್ದರು. ಇವತ್ತು ಅಗೌರವ ಮಾಡಿದ್ದಾರೆ, ಅದನ್ನು ಅಗೌರವ ಮಾಡಿದ್ದಾರೆ. ಅದರ ವಿರುದ್ಧವಾದಂಥ ನಮ್ಮದು ಹೋರಾಟ ನಾವು ಮಾಡ್ತಾ ಇದ್ದೀವಿ. ನೋಡಿ, ಸಿದ್ದರಾಮಯ್ಯನವರು ಇಲ್ಲದೆ ಕಾಂಗ್ರೆಸ್ಸು ಒಂದು ರೀತಿ ಒಡೆದ ಮನೆ ಆಗಿದೆ. ನಿನ್ನೆ ಮೊದಲ ಅಧಿವೇಶನ ಸಿದ್ದರಾಮಯ್ಯನವ್ರು ಬರಬೇಕಾಯಿತು, ಬರದೇ ಇರೋದ್ರಿಂದ ಇದೊಂದು ರೀತಿ ಸಿದ್ದರಾಮಯ್ಯನವರ ಮೊದಲ ಪ್ರತಿಭಟನೆ. ಮತ್ತು ಅವರು ಇದು ಮೊದಲ ಬಾರಿ ಅಲ್ಲ, ಸ್ವೇರಿಂಗ್ ಸೆರೆಮನಿಗೂ ಬರಲಿಲ್ಲ, ಸ್ವೇರಿಂಗ್ ಸೆರೆಮನಿಗೂ ಬಂದಿಲ್ಲ, ಇಲ್ಲಿ ಅಧಿವೇಶನಕ್ಕೂ ಬರ್ತಾ ಇಲ್ಲ. ಅಂದರೆ ಏನೋ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ಏನೋ ಒಳಜಗಳ ನಡೀತಾ ಇದೆ. ಅದರಿಂದ ಈ ಒಂದು ತಿಕ್ಕಾಟ ನಡೀತಾ ಇದೆ. ಒಂದು ರೀತಿ ಈ ಸರ್ಕಾರ ಪೂರ್ಣ ಪ್ರಮಾಣದ ಸರ್ಕಾರ ಅಂತ ಅನ್ಸಲ್ಲ. ಒಂದು ಕಡೆ ಮಹಿಳೆಯರಿಲ್ಲ, ಒಂದು ಕಡೆ ಸಿದ್ದರಾಮಯ್ಯ ಇಲ್ಲ, ಒಂಥರ ಅತಂತ್ರದ ಸರ್ಕಾರ ಇದೆ. ಸ್ಪೀಕರ್ ಪೀಠದ ಬಗ್ಗೆ ನಮ್ದೇನು ತಕರಾರಿಲ್ಲ. ಆದರೆ ಆಯ್ಕೆ ವಿಧಾನ ಏನಿದೆ ಅದು ಸಂವಿಧಾನದತ್ತವಾಗಿರಬೇಕಾಯಿತು, ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಇರಬೇಕಾಯಿತು. ಇದು ಸಂವಿಧಾನದ ಒಂದು ಗೌರವ ಕೊಡ್ತಕ್ಕಂಥ ಪಕ್ಷಾತೀತವಾದಂಥ ಪೀಠ. ಅಲ್ಲಿ ಯಾರು ಕೂತ್ಕೊತಾರೋ ಅವರು ಯಾವುದೇ ಪಕ್ಷದವರಾಗಿರಲ್ಲ. ಆ ಪೀಠನ ಇವತ್ತು ಆಯ್ಕೆ ಮಾಡುವಂಥದ್ದು ಕಾಂಗ್ರೆಸ್ ಲೆಟ್ರೆಡ್ಡಲ್ಲಿ ಬಂದರೆ ಮುಂದೆ ಬರುವಂಥ ಎಲ್ಲ ಪಾರ್ಟಿಗಳೂ ಕೂಡ ಇದನ್ನೇ ಅನುಸರಿಸ್ತಾರೆ. ಆ ಪೀಠ ಏನಾಗ್ತೈತೆ, ಕಾಂಗ್ರೆಸ್ ಪೀಠ ಆಗ್ತೈತೆ. ನಾಳೆ ಇನ್ನೂ ಯಾರೋ ಬೇರೆ ಪಾರ್ಟಿಯವ್ರು ಬಂದರೆ ಆ ಪಾರ್ಟಿ ಪೀಠ ಆಗ್ತೈತೆ. ಅದರಿಂದ ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದಾಗ, ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಆ ಪೀಠಕ್ಕೆ ಎತ್ತರದ ಸ್ಥಾನವನ್ನು ಕೊಟ್ಟು ಒಂದು ಗೌರವವನ್ನು ಕೊಟ್ಟಿದ್ದರು. ಇವತ್ತು ಅಗೌರವ ಮಾಡಿದ್ದಾರೆ, ಅದನ್ನು ಅಗೌರವ ಮಾಡಿದ್ದಾರೆ. ಅದರ ವಿರುದ್ಧವಾದಂಥ ನಮ್ಮದು ಹೋರಾಟ ನಾವು ಮಾಡ್ತಾ ಇದ್ದೀವಿ. ನೋಡಿ, ಸಿದ್ದರಾಮಯ್ಯನವರು ಇಲ್ಲದೆ ಕಾಂಗ್ರೆಸ್ಸು ಒಂದು ರೀತಿ ಒಡೆದ ಮನೆ ಆಗಿದೆ. ನಿನ್ನೆ ಮೊದಲ ಅಧಿವೇಶನ ಸಿದ್ದರಾಮಯ್ಯನವ್ರು ಬರಬೇಕಾಯಿತು, ಬರದೇ ಇರೋದ್ರಿಂದ ಇದೊಂದು ರೀತಿ ಸಿದ್ದರಾಮಯ್ಯನವರ ಮೊದಲ ಪ್ರತಿಭಟನೆ. ಮತ್ತು ಅವರು ಇದು ಮೊದಲ ಬಾರಿ ಅಲ್ಲ, ಸ್ವೇರಿಂಗ್ ಸೆರೆಮನಿಗೂ ಬರಲಿಲ್ಲ, ಸ್ವೇರಿಂಗ್ ಸೆರೆಮನಿಗೂ ಬಂದಿಲ್ಲ, ಇಲ್ಲಿ ಅಧಿವೇಶನಕ್ಕೂ ಬರ್ತಾ ಇಲ್ಲ. ಅಂದರೆ ಏನೋ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ಏನೋ ಒಳಜಗಳ ನಡೀತಾ ಇದೆ. ಅದರಿಂದ ಈ ಒಂದು ತಿಕ್ಕಾಟ ನಡೀತಾ ಇದೆ. ಒಂದು ರೀತಿ ಈ ಸರ್ಕಾರ ಪೂರ್ಣ ಪ್ರಮಾಣದ ಸರ್ಕಾರ ಅಂತ ಅನ್ಸಲ್ಲ. ಒಂದು ಕಡೆ ಮಹಿಳೆಯರಿಲ್ಲ, ಒಂದು ಕಡೆ ಸಿದ್ದರಾಮಯ್ಯ ಇಲ್ಲ, ಒಂಥರ ಅತಂತ್ರದ ಸರ್ಕಾರ ಇದೆ.